ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಪ್ಪನ ಮುದ್ದಿಂದ ಕೊಬ್ಬೋ ಭಾಗ್ಯ ಬಹುಶಃ ನನ್ನ ಮಗುಗೆ ಇಲ್ಲ ಅಂತ ಅನ್ಸತ್ತೆ. ನಿಂತರ ಅಪ್ಪನ ಪ್ರೀತಿ ನನ್ನ ಮಗುಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅಪ್ಪ? ಅಪ್ಪ, ಟೀ ಆರೋಗ್ತಿದೆ, ಟೀ ಕುಡಿರಿ. ನನ್ಗೊಂದು ಭಯ ಕಾಡ್ತಿದೆ ಅಪ್ಪ. ನಾಳೆ ನನ್ನ ಮಗು ನನ್ನ ಅಪ್ಪನ ನಾನು ನೋಡ್ಲೇಬೇಕು, ನನಗಪ್ಪ ಬೇಕೇ ಬೇಕು ಅಂತ ನನ್ನನ್ನು ಬಿಟ್ಬಿಟ್ಟು ಹೊಟ್ಟೋದ್ರೆ ಆಗ ನಾನು ಏನ್ ಮಾಡ್ಲಿ? ಅಪ್ಪ, ಟೀ ಸಖತ್ತಾಗಿದೆ ಅಪ್ಪ. ನಾನು ಟೆನ್ಷನ್ ಅಲ್ಲಿದ್ದಾಗ ಆಫೀಸಲ್ಲಿ ಶುಂಠಿ ಟೀನೇ ತರ್ಸೋದು. ಅಯ್ಯೋ, ಆಫೀಸ್ ಅಂದಿದ ತಕ್ಷಣ ನೆನಪಾಯ್ತು, ನಾನು ಆಫೀಸ್ ಕಡೆಗೆ ಹೋಗಿ ತುಂಬ ದಿನಗಳೇ ಆಗೋಯ್ತು. ಟೀ ಕುಡ್ದಾಗಿದ್ರೆ ಲೋಟ ಇಡು. ಇದು ಅಳಿಯಂದ್ರ ಮನೆ ಅನ್ಕೋಬೇಡ, ನಿನಗಿಷ್ಟ ಬಂದ ಕಡೆ ಹೋಗೋದಕ್ಕೆ. ಇದು ಸುಬ್ಬು ಸಿರಿಮನೆ. ಆಫೀಸ್ ಗಿಫೀಸ್ ಎಲ್ಲ ಬಂದು ಆರಾಮಾಗಿ ಮೊಬೈಲ್ ನಡ್ಕೊಂಡು ಮನೇಲೇ ಇರು. ಇಲ್ಲ, ನನ್ನ ಮಗಳು ಆಫೀಸ್ಗೆ ಹೋಗ್ತಾಳೆ. ಅವಳು ಬುದ್ಧಿವಂತೆ, ಅವಳ ಅವಶ್ಯಕತೆ ಆಫೀಸ್ಗಿದೆ. ನಾನು ಆಫೀಸ್ಗೆ ಹೋಗ್ಬೋದಾ ಅಪ್ಪ? ಹೌದು, ಮೊದಲು ಹೇಗೆ ಹೋಗ್ತಿದ್ಯೋ ಹಾಗೆ ವರ್ಕರ್ ಆಗಿ ನೀನು ಆಫೀಸ್ಗೆ ಹೋಗ್ತೀಯ. ಥ್ಯಾಂಕ್ಸ್ ಅಪ್ಪ. ಬಂಗಾರ, ನೀನು ಸುಬ್ಬು ಮಗಳು. ಅನುಸಿರಿ ಮನೆ ಅನ್ನೋದು ಯಾವಾಗಲೂ ನೆನಪಲ್ಲಿರಲಿ. ಸರಿ ಸರಿ ಅನು, ಒಪ್ಪಿಗೆ ಸಿಕ್ತಲ್ಲ, ಇನ್ನೂ ಯಾಕೆ ಹಾಗೆ ನಿಂತಿದ್ಯಾ? ಬೇಗ ಹೋಗು, ಇಲ್ಲಾಂದ್ರೆ ಅಪ್ಪನ ಮುದ್ದಿಂದ ಕೊಬ್ಬೋ ಭಾಗ್ಯ ಬಹುಶಃ ನನ್ನ ಮಗುಗೆ ಇಲ್ಲ ಅಂತ ಅನ್ಸತ್ತೆ. ಅನು, ಹುಷಾರಮ್ಮ. ನಿನ್ನ ಹೊಟ್ಟೆಲ ಮಗು ಇದೆ ಅನ್ನೋದನ್ನ ಮರಿಬೇಡ. ನಡ್ಕೊಂಡು ಓಡಾಡು, ಆದ್ರೆ ಬರಬರ ಅಂತ ಓಡಾಡ್ಬೇಡ, ಅರ್ಥ ಆಯ್ತಾ? ಸರಿ ಆಯ್ತು. ಇದು ಯಾರ ಡಬ್ಬಿ ಹೇಳು, ಎಲ್ಲಿಂದ ತಂದೆ? ನಮ್ಮನೆದೆ ಕಣೆ. ನನ್ನ ಮನೆದ? ನಿನ್ನ ನೋಡಕ್ಕೆ ನಿಮ್ಮ ಮನೆಗೆ ಬರ್ಬೇಕಾದ್ರೆ ಈ ಡಬ್ಬಿಲೇ ಸಿಹಿ ತಂದಿದೆ. ಅನು, ಡಬ್ಬಿ ಬಗ್ಗೆ ಆಮೇಲೆ ಮಾತಾಡೋಣ. ನೀನು ಅಳಿಯಂದ್ರನ ಜೊತೆ ಮಾತಾಡು, ಹೊರಟಾಗಿ ಮಾತಾಡ್ಬೇಡ್ವೆ. ಅಮ್ಮ, ಅಪ್ಪಂಗೆ ಗೊತ್ತಾದ್ರೆ ಒಂದು ಕೆಲಸ ಮಾಡು, ದೇವ್ರ ಹತ್ರ ಕೈ ಮುಕ್ಕೊಂಡು ನಿಮ್ಮ ಅಪ್ಪನಿಗೆ ಹುಚ್ಚು ಆದಷ್ಟು ಬೇಗ ಬಿಟ್ಟೋಗ್ಲಿ ಅಂತ ಬೇಡ್ಕೊ. ಇನ್ನು ನಮ್ಮ ಕೈಲಿ ಏನಿಲ್ಲ ಅನು. ಯಾಕಮ್ಮ ಹೀಗೆ ಮಾತಾಡ್ತೀಯಾ? ಹೇಗೆ ಮಾತಾಡೋದು? ಬಸ್ರಿ ಹೆಂಗ್ಸ್ಗೆ ಹೇಗೆಲ್ಲ ಆರೈಕೆ ಮಾಡಬೇಕು, ಆದ್ರೆ ನಿಮ್ಮಪ್ಪ ಹೇಗೆಲ್ಲ ಹಿಂಸೆ ಕೊಡ್ತಿದ್ದಾನೆ ನೋಡು. ಅಮ್ಮ, ನೀನ್ ನನ್ನ ಜೀವನನ ಸರಿ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಅಪ್ಪನ ಶಾಶ್ವತವಾಗಿ ಕಳ್ಕೋಬೇಕಾಗತ್ತೆ ಅಮ್ಮ. ಅಪ್ಪನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.